ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾ ಮೈಸೂರಿನಲ್ಲಿ ರಿಲೀಸ್ ಆಗ್ತಾ ಇದೆ. ಕೇವಲ ಮೈಸೂರು ಅಂತಲ್ಲ, ರಾಜ್ಯಾದ್ಯಂತ ಈ ಸಿನಿಮಾ 19ನೇ ತಾರೀಕಿನಂದು ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ರಾಜಧಾನಿ ಬೆಂಗಳೂರಿನ 3 ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇನ್ನೂ ಕೂಡ ದಿನ ಇದೆ, ಆದರೆ ಈಗಾಗಲೇ ಸೋಲ್ಡ್ ಔಟ್. ಈ ಕಡೆ ನರ್ತಕಿಯಲ್ಲಿ ಬೆಳಗ್ಗೆ ಫ್ಯಾನ್ ಶೋ ಇಲ್ಲ. ಆ ಕಡೆ ಸಿದ್ದೇಶ್ವರ ಚಿತ್ರಮಂದಿರ ಇದೆಯಲ್ಲ, ಜೆ ಪಿ ನಗರ, ಆ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರದರ್ಶನ ಇದೆ. 6:30 ಪ್ರದರ್ಶನ, ಅದು ಸೋಲ್ಡ್ ಔಟ್ ಆಗೋ ಸನಿಹ. ಇದನ್ನು ಹೊರತುಪಡಿಸಿದ ರಾಜಧಾನಿ ಬೆಂಗಳೂರಿನ ಯಾವ ಚಿತ್ರಮಂದಿರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿಲ್ಲ. ಆದರೆ ಈ ಕಡೆ ಮೈಸೂರಿನಲ್ಲಿ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಫ್ಯಾನ್ ಶೋ ಇದೆಯಾ ಅಂತ ಕೇಳಿದರೆ ಫ್ಯಾನ್ ಶೋ ಇಲ್ಲ. ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ವುಡ್ಲ್ಯಾಂಡ್ ಚಿತ್ರಮಂದಿರ. ಮೈಸೂರಿನ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ವುಡ್ಲ್ಯಾಂಡ್ ಚಿತ್ರಮಂದಿರ ಕೂಡ ಒಂದು. ಈ ಚಿತ್ರಮಂದಿರದಲ್ಲೇ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಬೆಳಗ್ಗೆ 10:30 ಪ್ರದರ್ಶನ, ಇದು ಮೊದಲ ಪ್ರದರ್ಶನ. ಇಲ್ಲಿ ಫ್ಯಾನ್ ಶೋ ಇಲ್ಲ, 6 ಗಂಟೆ ಪ್ರದರ್ಶನ ಇಲ್ಲ. ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ ಕೇಳಿದರೆ ಅತ್ಯದ್ಭುತವಾಗಿದೆಯಾ, ಹೌಸ್ಫುಲ್ ಆಗಿದೆಯಾ, ಫಾಸ್ಟ್ ಫೀಲಿಂಗ್ ಇದೆಯಾ ಅಂತ ಕೇಳಿದರೆ ಇಲ್ಲ, ಫಾಸ್ಟ್ ಫೀಲಿಂಗ್ ಇಲ್ಲ. ಓಕೆ, ಆಲ್ಮೋಸ್ಟ್ ಟಿಕೆಟ್ ಬುಕ್ ಆಗಿದೆಯಾ ಅಂತ ಕೇಳಿದರೆ ಬೆರಳೆಣಿಕೆ ಟಿಕೆಟ್ ಅಷ್ಟೇ. ಬಾಲ್ಕನಿಯಲ್ಲಿ ಎಷ್ಟು? ಕೇವಲ 5 ಟಿಕೆಟು. ದ್ವಿತೀಯ ದರ್ಜೆ ನೋಡಿ, ಇಲ್ಲೊಂದು 4 ಟಿಕೆಟು, ಇಲ್ಲೊಂದು 5 ಟಿಕೆಟು, ಇಲ್ಲೊಂದು 3 ಟಿಕೆಟು, ಇಷ್ಟೇ ಟಿಕೆಟು. ಅರೆ, ಇದು ಮೈಸೂರಿನಲ್ಲಿ ಈ ಮಟ್ಟದ ಪ್ರತಿಕ್ರಿಯೆಯನ್ನ, ಇಷ್ಟೊಂದು ಕಳಪೆಯಾಗಿದೆಯಾ ಅಂತ ಕೇಳಿದರೆ ಹೌದು, ಸದ್ಯದ ಪರಿಸ್ಥಿತಿ ಈ ರೀತಿಯಾಗಿದೆ. ನಾಳೆ ಏನಾಗುತ್ತೆ, ನಾಳಿದ್ದೇನಾಗುತ್ತೆ, ಕೊನೆಗಳಿಗೆ ಎಲ್ಲಿ ಹೌಸ್ಫುಲ್ ಆಗುತ್ತಾ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಯಾಕಂತ ಹೇಳಿದ್ರೆ ಕಲಾಸಿಪಾಳ್ಯ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ. ಅದೆಷ್ಟೋ ಮಂದಿ ಕಲಾಸಿಪಾಳ್ಯ ರಿಲೀಸ್ ಮಾಡಿ ಅಂತ ಕೇಳ್ತಾನೆ ಇದ್ರು. ಈಗ ರಿಲೀಸ್ ಮಾಡಿದ್ದಾರೆ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ? ಮೈಸೂರಿನಲ್ಲಿದ್ದ ಅಸಂಖ್ಯಾತ ದರ್ಶನ್ ಅವರ ಅಭಿಮಾನಿಗಳೆಲ್ಲೋದ್ರು? ಕಾಟೇರ ಸಿನಿಮಾ ರಿಲೀಸ್ ಆದಾಗ ಹಬ್ಬವನ್ನೇ ಮಾಡಿದ್ರಿ. ಇತ್ತೀಚೆಗೆ ದರ್ಶನ್ ಅವರ ಸಾಲು ಸಿನಿಮಾ ಬಂತು, ರಿಲೀಸು ಹೌಸ್ಫುಲ್ ಆಗಿದೆ. 6 ಗಂಟೆ ಶೋ ಫುಲ್ ಆಗಿದೆ, ಸೆಲೆಬ್ರೇಷನ್ ನಡೆದಿದೆ. ಆದರೆ ಕಲಾಸಿಪಾಳ್ಯಕ್ಕೆ ಯಾಕೆ ನೀರಸವಾದಂಥ ನೀರಸ ಅನ್ನೋದು ಕೂಡ ತಪ್ಪಾಗತ್ತೆ, ಪ್ರತಿಕ್ರಿಯೆನೇ ಇಲ್ಲ. ಏನಿದು ಬೆರಳೆಣಿಕೆ ಟಿಕೆಟು? 1:30 ಪ್ರದರ್ಶನ ನೋಡಿ. ಯಾರೋ ಒಬ್ಬ ದೊಡ್ಡ ಅಭಿಮಾನಿ ಅಂತ ಅನಿಸುತ್ತೆ, ಒಬ್ಬನೇ ಟಿಕೆಟ್ ಬುಕ್ಕಿಂಗ್ ಮಾಡಿರೋದು, ಒಂದೇ ಸಿಂಗಲ್ ಪರ್ಸನ್. 4:30 ಪ್ರದರ್ಶನ, ಒಂದೇ ಒಂದು ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ. 7:30 ಪ್ರದರ್ಶನ ನೋಡಿ. ದ್ವಿತೀಯ ದರ್ಜೆಯಲ್ಲಿ 4 ಮಂದಿ, ಮತ್ತೊಬ್ರು ಇಲ್ಲೊಬ್ರು, 4 ಮಂದಿ ಸ್ನೇಹಿತರಂತ ಅನ್ಸುತ್ತೆ, ಇರೊಬ್ರು ಕಟ್ಟರ್ ಅಭಿಮಾನಿ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಅಭಿಮಾನಿಗಳೇ. ದರ್ಶನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅದೊಂದು ಹಬ್ಬ, ಆ ಮಟ್ಟದಲ್ಲಿ ಕ್ರೇಜ್ ಇರುತ್ತೆ. ಆದರೆ ಈ ಮೈಸೂರು, ದರ್ಶನ್ ಅವರ ಹುಟ್ಟೂರು, ಇಲ್ಲೇ ಈ ರೀತಿಯ ಪರಿಸ್ಥಿತಿ. ಅದು ಮೈಸೂರಿನಲ್ಲಿ ಅಂದರೆ ದರ್ಶನ್ ಅವರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ, ಎಲ್ಲ ಕಡೆಗಳಲ್ಲೂ ಇದ್ದಾರೆ. ಆದರೆ ತೂಕವನ್ನು ನೋಡಿದರೆ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದ್ರೆ ಅವರ ಹುಟ್ಟೂರು, ತಪ್ಪಲ್ಲ. ಅಂಥದ್ರಲ್ಲಿ ಮೈಸೂರಿನಲ್ಲಿ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಅಂತ ಹೇಳಿದರೆ ಏನನ್ಬೇಕು? ಕೊನೆಗಳಿಗೆಯಲ್ಲಿ ಫುಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರೆಸೆಂಟ್ ಆಗಿಲ್ವಲ್ಲ. ಇವತ್ತು ಮಂಗಳವಾರ, ನಾಳೆ ಬುಧವಾರ, ನಾಳಿದ್ದು ಗುರುವಾರ, ನಾಡಿದ್ದು ಸಿನಿಮಾ ರಿಲೀಸು ಶುಕ್ರವಾರ. ಪ್ರತಿಕ್ರಿಯೆ ನೋಡಿದ್ರೆ ಈ ರೀತಿಯಾಗಿದೆ. ರೆಗ್ಯುಲರ್ ಶೋನ ಈ ರೀತಿಯಾಗಿದ್ದರೆ ಇನ್ನು ಮಾರ್ನಿಂಗ್ ಶೋ, ಫ್ಯಾನ್ ಶೋ ಕ್ಯಾನ್ಸಲ್ ಆಗಬೇಕಷ್ಟೇ. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೈಸೂರಿನಲ್ಲಂತೂ ಪ್ರತಿಕ್ರಿಯೆ ಏನು ಅಂದರೆ ಏನೂ ಇಲ್ಲ. ಕಾರಣ ಏನು ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಅದೇನೇ ಇರಲಿ, ಮೈಸೂರಿನಲ್ಲಿ ಯಾರಾದರೂ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಇದ್ದರೆ ಯಾವಾಗ ವೀಕ್ಷಣೆ ಮಾಡ್ತೀರಾ? ಯಾವ ಪ್ರದರ್ಶನದಲ್ಲಿ ವೀಕ್ಷಣೆ ಮಾಡ್ತೀರಾ? ಉಳಿದಂತೆ ಇನ್ನಿತರ ರಾಜ್ಯಾದ್ಯಂತ ಯಾರು ಎಲ್ಲೆಲ್ಲಿ ಯಾವ ಚಿತ್ರಮಂದಿರದಲ್ಲಿ ಯಾವ ಪ್ರದರ್ಶನದಲ್ಲಿ ವೀಕ್ಷಣೆ ಮಾಡ್ತೀರಾ? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.